ಹೆಲೋ ಫ್ಯೂಚರ್ ಡಾಕ್ಟರ್ಸ್. ಒಂದು ಪೋಲ್ ಕಂಡಕ್ಟ್ ಮಾಡಿದ್ವಿ. ಮೆಡಿಕಲ್ ಆಸ್ಪಿರೆಂಟ್ಸ್ ಯಾರ್ಯಾರು ಯಾವ ಚಾಯ್ಸ್ ಕೊಟ್ಟಿದ್ದಾರೆ ಅಂತ 1121 1121 ವೋಟ್ಸ್ ಬಂದಿದೆ. ಮೆಜಾರಿಟಿ ಎಲ್ಲ ಚಾಯ್ಸ್ 2 ಇದ್ದಾರೆ. ಅಂದರೆ 62% ಸ್ಟೂಡೆಂಟ್ಸ್, 162 ಜನ ಚಾಯ್ಸ್ 2 ಕೊಟ್ಟಿದ್ದಾರೆ. ಅಂದರೆ ದೇ ಆರ್ ವೇಟಿಂಗ್ ಫಾರ್ ಅಪ್ಗ್ರೇಡೇಷನ್. ಅವರ ಸೀಟ್ನ ಅಪ್ಗ್ರೇಡ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಟ್ಟು 62% ಜನ ಚಾಯ್ಸ್ 2 ಕೊಟ್ಟಿದ್ದಾರೆ. 15% ಜನ ಮಾತ್ರ, 100ಕ್ಕೆ 15 ಜನ ಮಾತ್ರ ಚಾಯ್ಸ್ 1 ಕೊಟ್ಟು ಕಾಲೇಜಿಗೆ ಸೇರ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಇನ್ನು 17% ಜನ ಅವರಿಗೆ ಸಿಕ್ಕಂತಹ ಸೀಟು ಚೆನ್ನಾಗಿಲ್ಲ, ಬೇಡ ಅಂತ ಸರೆಂಡರ್ ಮಾಡಿದ್ದಾರೆ. 100ಕ್ಕೆ 17 ಜನ. ಇನ್ನು 5% ಅಷ್ಟು ಜನ ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗಿದ್ದಾರೆ. ಚಾಯ್ಸ್ 4 ಕೊಟ್ಟಿದ್ದಾರೆ ಅಂದರೆ ಅವ್ರಿಗೆ ಯಾವುದೋ ಒಂದು ಸೀಟ್ ಅಲಾಟ್ ಆಗಿದೆ ಅಂತ ಅರ್ಥ. ಯಾಕೆಂದರೆ ಅವ್ರಿಗೇನು ಸೀಟ್ ಅಲಾಟ್ ಆಗಿಲ್ಲ ಅಂದರೆ ಅವ್ರ ಯಾವುದು ಚಾಯ್ಸ್ ಎಂಟ್ರಿ ಮಾಡ್ಲಿಕ್ಕೆ ಆಗಲ್ಲ. ವೆದರ್ ಅದು 25 ಲಕ್ಷದ ಸೀಟ್ ಇರ್ಬೋದು, 22 ಇರ್ಬೋದು, 20 ಲಕ್ಷ, 17 ಲಕ್ಷ, ಯಾವುದೇ ಸೀಟ್ ಇರ್ಬೋದು. 5% ಅಷ್ಟು ಜನ, 100ಕ್ಕೆ 5 ಜನ, ಈ 1121ರಲ್ಲಿ 5% ಆಫ್ ದ ಸ್ಟೂಡೆಂಟ್ಸ್ ಹ್ಯಾವ್ ಗಿವನ್ ಚಾಯ್ಸ್ 4. ಈ ಚಾಯ್ಸ್ 4 ಸೀಟ್ಸ್ ಎಲ್ಲ ಸೆಕೆಂಡ್ ರೌಂಡಿಗೆ ಬರುತ್ತೆ. ಚಾಯ್ಸ್ 3 17% ಸ್ಟೂಡೆಂಟ್ಸ್ದು ಸೆಕೆಂಡ್ ರೌಂಡ್ ಪೂಲ್ಗೆ ಬರುತ್ತೆ. ಚಾಯ್ಸ್ 2 ಮಾತ್ರ ಅವರು ಹೋಲ್ಡ್ ಮಾಡ್ಕೊಂಡಿರ್ತಾರೆ. ಇನ್ನು 150 ಸೀಟು ಆಲ್ರೆಡಿ ಆ್ಯಡ್ ಆಗಿದೆ. ಇದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಟ್ರೆಂಡು. ನಿಮಗೆ ಸೀಟು ಅಪ್ಗ್ರೇಡ್ ಆಗೋ ಚಾನ್ಸ್ ಇದೆಯಾ ಇಲ್ಲ, ಸೀಟ್ ಸಿಗದೇ ಇರೋರಿಗೆ ಸೀಟ್ ಸಿಗಬಹುದಾ ಇಲ್ವಾ, ಬಾರ್ಡಲ್ಲಿ ಮಿಸ್ ಆಗಿರೋರಿಗೆ ಸಿಗೋ ಚಾನ್ಸಸ್ ಎಷ್ಟಿದೆ ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ದಿಸ್ ಇಸ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.